ಕ್ರೂಸರ್ ಮತ್ತು ಲಾರಿ ನಡುವೆ ಆಗಿರುವಂಥ ದುರಂತ. ಗೋಕರ್ಣ ಪ್ರವಾಸಕ್ಕೆ ಅಂತ ಹೋಗ್ತಿದ್ದಂಥ 7 ಮಂದಿ ಈಗ ಕೊನೆಯುಸಿರೆಳೆದಿದ್ದಾರೆ. ಯಲ್ಲಾಪುರ ತಾಲೂಕಿನ ಆರ್ತಿ ಬೈಲು ಘಟ್ಟದಲ್ಲಿ ನಡೆದಿರುವಂಥ ಘಟನೆ ಇದು. ಗೋಕರ್ಣ ಪ್ರವಾಸಕ್ಕೆ ಹೋಗ್ತಿದ್ದಂಥ 7 ಮಂದಿ ಕೊನೆಯುಸಿರೆಳೆದಿದ್ದಾರೆ. ಯಲ್ಲಾಪುರ ತಾಲೂಕಿನ ಆರ್ತಿ ಬೈಲು ಘಟ್ಟದಲ್ಲಿ ನಡೆದಿರುವಂಥ ಘಟನೆಯಲ್ಲಿ 3 ಸ್ಥಿತಿ ಗಂಭೀರ ಆಗಿದೆ. ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮತ್ತೋರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಧಾರವಾಡ ಮೂಲದ 26 ವರ್ಷದ ಸಚಿನ್ ಮೃತ ಯುವಕ. ಬಸವರಾಜ್, ಮಂಜುನಾಥ್, ಅಕ್ಷಯ್, ಅಭಿಷೇಕ್ ನೋಡಿ ಇವರೆಲ್ಲ ಪಾಪ ಗೋಕರ್ಣ ಪ್ರವಾಸಕ್ಕೆ ಅಂತ ಹೊರಟಿದ್ರು. ಕ್ರೂಸರ್ನಲ್ಲಿ ಇದ್ದರು. ಲಾರಿ ಕ್ರೂಸರ್ ಡಿಕ್ಕಿಯಾಗಿ 7 ಮಂದಿ ಮೃತಪಟ್ಟಿದ್ದಾರೆ. 3 ಸ್ಥಿತಿ ಗಂಭೀರವಾಗಿದೆ. ಹೌದು ಮಧುಸೂದನ್, ಏನು ಕ್ರೂಸರ್ ಮತ್ತು ಲಾರಿ ನಡುವೆ ನಡೆದಂತಹ ಮುಖಾಮುಖಿ ಡಿಕ್ಕಿಯಲ್ಲಿ 7 ಜನ ಮೃತಪಟ್ಟಿರುವಂತಹ ಘಟನೆ ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ನಡೆದಿದೆ. ಯಲ್ಲಾಪುರದಿಂದ ಅಂಕೋಲಾ ಕಡೆ ಬರುವಂತಹ ಮಾರ್ಗ ಇದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಂತಹ ಘಟನೆ. ಆರ್ತಿ ಬೈಲ್ ಅಂತ ಘಟ್ಟ ಪ್ರದೇಶ, ಈ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಬೆಳಗಿನ ಜಾವ 3 ಗಂಟೆಗೆ ಇದು ಘಟನೆ ನಡೆದಿದೆ. ಏನು ಧಾರವಾಡದಿಂದ ಅಂದ್ರೆ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಕೆಲಸ ಮಾಡುವಂತಹ 9 ಜನ ಪ್ರವಾಸಕ್ಕಂತ ಏನು ನಿನ್ನೆ ರಾತ್ರಿ ಹೊರಟಿದ್ರು. ಏನು ಧಾರವಾಡದಿಂದ ಏನು ಗೋಕರ್ಣ ಆ ಕಡೆ ಜೊತೆಗೆ ಅಲ್ಲಿನ ಧರ್ಮಸ್ಥಳ ಆಗಿರ್ಬೋದು ಅಥವಾ ಇತರ ಪ್ರದೇಶಕ್ಕೆ ಏನು ಪ್ರವಾಸಕ್ಕಂತ ತೆರಳಿದ್ರು. ಆದ್ರೆ ಬೆಳಗಿನ ಜಾವ 3 ಗಂಟೆಗೆ ಅತಿ ವೇಗವಾಗಿ ಏನು ಯಲ್ಲಾಪುರ ಕಡೆಯಿಂದ ಅಂಕೋಲಾ ಕಡೆಗೆ ಹೋಗುವಂತಹ ಸಂದರ್ಭದಲ್ಲಿ ಎದುರುಗಡೆ ಬಂದಂತಹ ಲಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲೇ 6 ಜನ ಮೃತಪಟ್ಟಿರತಕ್ಕಂಥದ್ದು, ಮತ್ತೆ 3 ಜನ ಗಾಯಗೊಂಡಿದ್ರು. ಮೃತಪಟ್ಟಿರೋರಲ್ಲಿ ಬಸವರಾಜ್, ಅಭಿಷೇಕ್, ಅಕ್ಷಯ್ ಮತ್ತೆ ಮತ್ತೊಬ್ಬ ಅಭಿಷೇಕ್, ಸಂಜಯ್ ಹಾಗೂ ಮಂಜುನಾಥ್ ಚುಳ್ಕಿ ಅಂತ ಗುರುತಿಸಲಾಗಿತ್ತು. ಮತ್ತೆ 3 ಜನ ಅಂದ್ರೆ ಶಿವರಾಜ್, ಚೆನ್ನಬಸಪ್ಪ ಮತ್ತು ಸಚಿನ್ ಅಂತ 3 ಜನ ಗಾಯಗೊಂಡಿದ್ರು. ಅವರನ್ನ ಏನು ಹುಬ್ಬಳ್ಳಿ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈಗ ಏನು ಚಿಕಿತ್ಸೆ ಫಲಕಾರಿಯಾಗಿದೆ. ಸಚಿನ್ ಅನ್ನೋನು ಏನು ಕ್ರಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಈಗ ಗಾಯಗೊಂಡಿರೋ ಇಬ್ಬರಿಗೆ ಚಿಕಿತ್ಸೆ ಮುಂದುವರೆದಿರತಕ್ಕಂಥದ್ದು. ಅದರಲ್ಲಿ ಒಬ್ಬನ ಸ್ಥಿತಿ ಗಂಭೀರ ಆಗಿದೆ, ಒಬ್ಬ ಅಪಾಯದಿಂದ ಪಾರಾಗಿ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರತಕ್ಕಂಥದ್ದು. ಇನ್ನು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಏನು ದೀಪನ್ ಆಗಿರ್ಬೋದು, ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಏನು ಚಾಲಕ ಅತಿ ವೇಗವಾಗಿ ಬಂದಿರೋದೇ ಈ ಅಪಘಾತಕ್ಕೆ ಮೂಲ ಕಾರಣ ಅನ್ನೋದು ಈಗ ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಲಭ್ಯ ಆಗಿರತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಸಂದೀಪ್ ನಿಮ್ಮ ಮಾಹಿತಿಗೆ.